ಮೇ 26ಕ್ಕೆ ಸಿಎಂಗೆ ದೆಹಲಿಗೆ ಬರುವಂತೆ ಬುಲಾವ್ ಬಂದಿದೆ. ಹಾಗಾಗಿ ಕಾಂಗ್ರೆಸ್ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತಾ ಅನ್ನುವಂತ ಕುತೂಹಲ ಈಗ ಮೂಡಿರುವಂತದ್ದು. ಬೆಂಗಳೂರಿನಲ್ಲಿ ಸಭೆ ನಡೀತಾ ಇರುವಾಗಲೇ ದೆಹಲಿಯಿಂದ ಸಿಎಂಗೆ ಕರೆ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೂರವಾಣಿ ಕರೆ ಮಾಡಿ ರಾಹುಲ್ ಗಾಂಧಿ ಅವರು ಬುಲಾವ್ ನೀಡಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಆದ್ರೆ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕರೆ ಬಂದಿಲ್ಲ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಸದ್ಯ ಕಂಗಾಲಾಗಿದ್ದಾರೆ. ಇಲ್ಲಿ ಸಚಿವ ಸಂಪುಟ ಪುನಾರಚನೆಗೆ ಇನ್ನು ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನುವಂತ ಕುತೂಹಲ ಕೂಡ ವ್ಯಕ್ತವಾಗಿದೆ. ಹಾಗೆ ಸಚಿವಾಕಾಂಕ್ಷಿಗಳಿಗೆ ಆಕಾಂಕ್ಷೆ ಈಗ ಗರಿಗೆದರಿರುವಂತದ್ದು. ಡಿಸಿಎಂ ಬಣದಲ್ಲಿ ಈಗ ಆಕ್ರೋಶ ಭುಗಿಲೇಳುವಂತ ಸಾಧ್ಯತೆ ಕೂಡ ಇದೆ. ಯಾಕೆ ಅಂತಂದ್ರೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬಂದಿರುವ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಈ ಸಭೆಯಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳದೆ ಇರುವಂತ ಕಾರಣ ಅವರ ಬಣದಲ್ಲಿ ಈಗ ಆಕ್ರೋಶ ಭುಗಿಲೇಳಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸಭೆ ನಡೀತಾ ಇರುವಾಗಲೇ ಏನು ಹೈಕಮಾಂಡ್ ನಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಕರೆ ಬರುತ್ತೆ. ರಾಹುಲ್ ಗಾಂಧಿ ಅವರು ಕರೆ ಮಾಡಿ ಮೇ 26ಕ್ಕೆ ದೆಹಲಿಗೆ ಬರಬೇಕು ಅಂತ ಹೇಳಿ ಬುಲಾವನ್ನ ನೀಡಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಏನೆಲ್ಲ ಕಿತ್ತಾಟ ನಡೀತಾ ಇದೆ ಕಾಂಗ್ರೆಸ್ ಬಣದಲ್ಲಿ, ಇದಕ್ಕೆ ಏನಾದ್ರೂ ಬ್ರೇಕ್ ಬೀಳತ್ತಾ, ಕೊನೆಯದಾಗಿ ಏನಾದ್ರೂ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತಾ, ಇಲ್ಲಿ ಸಂಪುಟ ಪುನಾರಚನೆನ ಅಥವಾ ಸಿಎಂ ಕುರ್ಚಿ ವಿಚಾರಕ್ಕೆ ಏನಾದ್ರೂ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾ ಹೈಕಮಾಂಡ್ ಅನ್ನುವಂತ ಹಲವು ಕುತೂಹಲಕ್ಕೆ ಈ ಒಂದು ಕರೆ ಈಗ ಕಾರಣವಾಗ್ತಾ ಇರುವಂತದ್ದು. ದೆಹಲಿಯಿಂದ ಬಂದಿರುವಂತ ಇದು ಒಂದು ಕರೆ ಏನಿದೆ, ಇದು ಈಗ ಈ ಒಂದು ಕಾಂಗ್ರೆಸ್ನ ವಲಯದಲ್ಲಿ ಭಾರಿ ಕುತೂಹಲಕ್ಕೆ ಕಾರಣವಾಗಿರುವಂತದ್ದು. ಈಗಾಗಲೇ ಈ ಒಂದು ಕರೆ ಬಂದಿದೆ ಅಂತ ಹೇಳಿ ಸಚಿವಾಕಾಂಕ್ಷಿಗಳು ತಮ್ಮ ಆಕಾಂಕ್ಷೆಯನ್ನ ಮತ್ತಷ್ಟು ಹೆಚ್ಚು ಮಾಡ್ಕೊಂಡಿದ್ದಾರೆ. ತಮಗೊಂದು ಅವಕಾಶ ಸಿಗ್ಬೋದು, ಸಚಿವ ಸಂಪುಟ ಪುನಾರಚನೆ ಆಗ್ಬೋದು, ತಮಗೆ ಅವಕಾಶ ಸಿಗುತ್ತೇನೋ, ಇದಕ್ಕೆ ಗ್ರೀನ್ ಸಿಗಲ್ ಸಿಗುತ್ತೇನೋ ಅನ್ನುವಂತ ಒಂದು ಆಸೆಯಿಂದ ಕಾಯ್ತಿದ್ದಾರೆ.